Hello everyone, welcome back to my channel. Today's topic it is angle lesson. Introduction. Angles. An angle is formed when two rays are joined together at a common point. So ಇಲ್ಲಿ ಒಂದು angle form ಆಗುತ್ತೆ. Means two arms ಇದೆ. One is OX, another one is OY. So in between of these two arms, the angle it is formed. So this is the angle. ಸೊ ಎರಡು ಲೈನ್ಸ್ ಜಾಯಿನ್ ಆಗಿದೆಯಲ್ಲ ಇದು ಬಂದು ನಿಮಗೆ ವರ್ಟೆಕ್ಸ್. ಎರಡು ಲೈನ್ ಕನೆಕ್ಟ್ ಆದ್ಮೇಲೆ ಒಂದು ಆಂಗಲ್ ಫಾರ್ಮ್ ಆಗುತ್ತಲ್ಲ, ಸೊ ದಿಸ್ ಇಸ್ ಎ ಆಂಗಲ್. ರೆಪ್ರೆಸೆಂಟೇಷನ್ ಆಫ್ ಆಂಗಲ್ಸ್. ದ ಆಂಗಲ್ ಈಸ್ ರೆಪ್ರೆಸೆಂಟೆಡ್ ಯೂಸಿಂಗ್ ದ ಸಿಂಬಲ್ ಆಂಗಲ್. ಆಂಗಲ್ ಅಂತ ಹೇಳ್ಬಿಟ್ಟು ನಾವು ವರ್ಡ್ಸ್ ಮೀನ್ಸ್ ಈಗ ಲೆಟರ್ಸ್ ಅಲ್ಲಿ ಬರೀಬೇಕಾದ್ರೆ ANG ಅಲ್ಲಿ ಆಂಗಲ್ ಅಂತ ಬರೀತೀವಿ. ಸಿಂಬಾಲಿಕಲಿ ಈ ಐ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಅ ಆಂಗಲ್. And exercise 1.6. Observe your surrounding environment and list the situations where the angles are formed. So room, clock, pillar of a building, roof of a building, water tank, ball, etc. For example, if you are closing or opening the door, one angle form ಆಗುತ್ತೆ. So this is angle. Door and open ಮಾಡಿದಾಗ, so here one it is a form angle ಇಲ್ಲಿ form ಆಗುತ್ತೆ. Observe the angles formed while doing the following yogasana postures. So first one, so ಇಲ್ಲಿ ನೋಡಿ straight ಇದೆ, so it is a straight angle, and here it has formed like this, so it is acute angle, and angle is formed like this, so it is a complete angle, and this angle it is a right angle. Right angle andre the always the line which should the angle it is in the exact 90 degree. So ನೀವು ಅದು ಹೀಗಾದ್ರೂ ಬರಲಿ, ಇಲ್ಲಿ ನಿಮಗೆ 90 ಡಿಗ್ರಿ ಬರುತ್ತೆ. ಸೊ ಹೀಗೆ ಬಂದರೂ ಕೂಡ ಇಲ್ಲಿ ಕೂಡ ನಿಮಗೆ 90 ಡಿಗ್ರಿ ಫಾರ್ಮ್ ಆಗಿದೆ. ಸೊ ದೀಸ್ ಟೈಪ್ ಆಫ್ ಆಂಗಲ್ಸ್ ಆರ್ ಕಾಲ್ಡ್ ದ ಸ್ಟ್ರೈಟ್ ಆಂಗಲ್, ಅಕ್ಯೂಟ್ ಆಂಗಲ್, ಕಂಪ್ಲೀಟ್ ಆಂಗಲ್ ಅಂತ. ರೈಟ್ ಆಂಗಲ್ ಇಟ್ ಡಿಪೆಂಡ್ಸ್ ಆನ್ ದ ಯೋಗಾಸನಾಸ್ images they are given above. Pranav has arranged his sticks as shown in the figure. Observe these angles formed here and mark the angles by drawing the lines. ಸೊ ಇಲ್ಲಿ ಸ್ಟಿಕ್ಸ್ನ ಜಾಯಿನ್ ಮಾಡಿದ್ದಾರೆ. ದಿಸ್ ಇಸ್ ಒನ್ ಅರೇಂಜ್ಮೆಂಟ್. ಸೊ ಇಲ್ಲಿ ನಿಮಗೆ ರೈಟ್ ಆಂಗಲ್ಲು ಬರುತ್ತೆ, ಅಬ್ಟ್ಯೂಸ್ ಆಂಗಲ್ಲು ಬರುತ್ತೆ. ಹೇಗೆ ಅಂತ ನೋಡಿದಾಗ ದಿಸ್ ಆಂಗಲ್ ಇಟ್ ಈಸ್ ಅ ಸ್ಟ್ರೈಟ್ ಆಂಗಲ್, ಮೀನ್ಸ್ ರೈಟ್ ಆಂಗಲ್, ದ ಆಂಗಲ್ ಇಟ್ ಈಸ್ ಅ 90 ಡಿಗ್ರಿ. ಅಂಡ್ ಇಲ್ಲಿ ನೋಡಿದಾಗ ಮೋರ್ ದ್ಯಾನ್ 90 ಡಿಗ್ರಿ ಇರೋದ್ರಿಂದ ಸೊ ದಿಸ್ ಇಸ್ ಅ ಅಬ್ಟ್ಯೂಸ್ ಆಂಗಲ್. ಅಂಡ್ ದಿಸ್ ಒನ್ ಅಕ್ಯೂಟ್ ಆಂಗಲ್. ಅಕ್ಯೂಟ್ ಆಂಗಲ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ, ಸೊ ಇಟ್ ಈಸ್ ಅನ್ ಅಕ್ಯೂಟ್ ಆಂಗಲ್. ಇಲ್ಲಿ ನಿಮಗೆ ಅಬ್ಟ್ಯೂಸ್ ಆಂಗಲ್ ಅಂಡ್ ದ ಅಕ್ಯೂಟ್ ಆಂಗಲ್ ಎರಡು ಬರುತ್ತೆ. ಇಲ್ಲಿ ನಿಮ್ ನೋಡಿ ಈ ಆಂಗಲ್ ನ ತಗೊಂಡಿದ್ದಾರೆ, ಇಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ, ಸೊ ಇಟ್ ಈಸ್ ಅಕ್ಯೂಟ್ ಆಂಗಲ್. ದೆನ್ ದಿಸ್ ಆಂಗಲ್ ಇಟ್ ಈಸ್ ಮೋರ್ ದ್ಯಾನ್ 90 ಡಿಗ್ರಿ, ಸೊ ಇಟ್ ಈಸ್ ಅ ಅಬ್ಟ್ಯೂಸ್ ಆಂಗಲ್. ಟಿ, ಇಲ್ಲ ಎರಡು ಸ್ಟಿಕ್ಸ್ ಇಂದ ಟಿ ಫಾರ್ಮ್ ಆಗಿದೆ. ಇಲ್ಲಿ ನಿಮ್ಗೆ ನೋಡಿದ್ರೆ ಎರಡೂ ಕೂಡ ರೈಟ್ ಆಂಗಲ್ ಅಂಡ್ ಬೋತ್ ಆರ್ ದ ಸ್ಟ್ರೈಟ್ ಆಂಗಲ್, ಮೀನ್ಸ್ ಸ್ಟ್ರೈಟ್ ಆಗಿದೆ, ಇಟ್ ಈಸ್ 90 ಡಿಗ್ರಿ, ಸೊ ಇಟ್ ಈಸ್ ಅ ರೈಟ್ ಆಂಗಲ್. Name the angle, vertex and the sides in the following figure. ಸೊ ಇಲ್ಲಿ ಅವ್ರು ಕೇಳ್ತಾ ಇರೋದು ಆಂಗಲ್ನ ಅಥವಾ ವರ್ಟೆಕ್ಸ್ ಮತ್ತೆ ಸೈಡ್ಸ್ ಈ ಮೂರೂ ನೀವು ಇಲ್ಲಿ ಡಿಪೆಂಡ್ಸ್ ಆನ್ ದ ಡಯಾಗ್ರಾಮ್, ನೀವು ಆಂಗಲ್ ಕೊಟ್ಟಿರ್ತಾರೆ ಅದ್ರ ಮೇಲೆ ನೀವು ಬರಿತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಆಂಗಲ್ ಅಂದ್ರೆ ಆಂಗಲ್ ಎಲ್ಲಿ ಫಾರ್ಮ್ ಆಗಿದೆ ನಮಗೆ ಅಟ್ ದ ಪ್ಲೇಸ್ ಆಫ್ ದ ವೈ. ಸೊ ನಿಮಗೆ ವೈ ಮಿಡ್ ಆಫ್ ದಿಸ್ ಟೂ ಆರ್ಮ್ಸ್, ಟೂ ಲೈನ್ಸ್ ಮಧ್ಯದಲ್ಲಿ ನಿಮಗೆ ವೈ ಬರೋದ್ರಿಂದ ಎಕ್ಸ್ ವೈ ಝೆಡ್, ಸೊ ದಿಸ್ ಇಸ್ ದ ಆಂಗಲ್. ವರ್ಟೆಕ್ಸ್ ಅಂದ್ರೆ ಎರಡು ಲೈನ್ ಎಲ್ಲಿ ನಿಮಗೆ ಜಾಯಿನ್ ಆಗಿದೆ ಅಟ್ ದಿಸ್ ಪಾಯಿಂಟ್, ಆ ಪಾಯಿಂಟ್ ಏನಂತ ನೇಮಿಂಗ್ ಕೊಟ್ಟಿದ್ದಾರೆ, ಇಟ್ ಈಸ್ ಎ ವೈ. ಸೈಡ್ಸ್ ಅಂದಾಗ ಇಲ್ಲಿ ನೋಡಿ ವೈ ಎಕ್ಸ್ is one side, another one is y z is the another side. Here below they are given angles. ಅಲ್ಲಿ ನೀವು angles, vertex ಮತ್ತೆ sides ನ ಬರಿಬೇಕಾಗುತ್ತೆ. First one, so what is angle? Angle is formed at the point D. ಇಲ್ಲಿ ನೋಡಿ ಇವಾಗ C D E is the angle. What is the vertex? Vertex is D and the sides are D, C and D E are the sides. And next one, second one. So ಇಲ್ಲಿ ನಿಮಗೆ what is the angle? K L M is the angle. L is the vertex. Sides L K L M are the sides. Angle is S U T. Vertex is U. Sides U S U
T and the US are the sides. And ಇದು ಕೂಡ ಸೇಮ್ ಬರೀಬೇಕಾಗುತ್ತೆ. ವಾಟ್ ಈಸ್ ದ ಆಂಗಲ್? PQR. ವರ್ಟೆಕ್ಸ್ ಬಂದು ನಿಮಗೆ Q. Sides QP and the QR are the sides. ಮೆಷರ್ಮೆಂಟ್ ಆಫ್ ಅನ್ ಆಂಗಲ್. ನಾವು ಆಂಗಲ್ಸ್ನ ಯಾವ ರೀತಿ ಮೆಷರ್ ಮಾಡ್ತೀವಿ ಅಂತಂದ್ರೆ, ಅನ್ ಆಂಗಲ್ ಈಸ್ ಮೆಷರ್ಡ್ ಇನ್ ಡಿಗ್ರೀಸ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಡಿಗ್ರಿ ಮೆಷರ್. One complete revolution is equal to 360 degree. Hence, it is divided into 360 parts. Each part of the revolution is a degree ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಆಂಗಲ್ನ ಮೆಷರ್ ಮಾಡಬೇಕಂದ್ರೆ we are using this protractor. ಸೊ ಇಲ್ಲಿ ನೀವು ಜಾಮೆಟ್ರಿ ಬಾಕ್ಸಲ್ಲಿ ನಿಮ್ಗೆ ಆಲ್ಮೋಸ್ಟ್ ಈ ಪ್ರೊಟ್ರಾಕ್ಟರ್ ಇದ್ದೇ ಇರುತ್ತೆ. ನಾವು ಯಾವ ರೀತಿ ಮೆಷರ್ ಮಾಡಬೇಕಂದ್ರೆ, ಹಿಯರ್ ಒಂದು ಲೈನ್ ಇಟ್ ಇಸ್ ದೇರ್. ನೀವು ಪ್ರೊಟ್ರಾಕ್ಟರಲ್ಲಿ ಯೂಸ್ ನೋಡ್ಬೋದು, ಇಲ್ಲಿ ಒಂದು ಲೈನ್ ಇರುತ್ತೆ. ಆ್ಯಂಡ್ ದಿಸ್ ಪಾಯಿಂಟ್ ಯು ಶುಡ್ ಪ್ಲೇಸ್ ಆನ್ ದ ಆರ್ಮ್ಸ್. ಪ್ಲೇಸ್ಡ್ ಆನ್ ದ ಆರ್ಮ್ಸ್. ಅಲ್ಲಿಂದ ನಿಮಗೆ ಸೆಂಟರ್ ಆಫ್ ದ ಪ್ರೊಟ್ರಾಕ್ಟರ್, ಇದು ಸೆಂಟರ್ ಆಫ್ ದ ಪ್ರೊಟ್ರಾಕ್ಟರ್. ಇಲ್ಲಿ ನೀವು ನೋಡ್ಬೋದು ಈ ಲೈನ್, ದಿಸ್ ಇಸ್ ದ 90 ಡಿಗ್ರಿಯಲ್ಲಿ ನೀವು ಮೆಷರ್ ಮಾಡ್ತಾ ಹೋಗ್ತೀರಾ. ಇಲ್ಲಿ ನಿಮಗೆ 2 ಸ್ಕೇಲ್ ಇದೆ. ಒನ್ ಈಸ್ ದಿಸ್, ಅನದರ್ ಒನ್. ನಮಗೆ 0 ಇಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಒಂದು, ಇನ್ನೊಂದು ಇಲ್ಲಿ 0 ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಯಾವ ಲೈನಲ್ಲಿ ಯಾವ ಸ್ಕೇಲಲ್ಲಿ ಯೂಸ್ ಮಾಡ್ಬೇಕಂದ್ರೆ, ವಿ ಶುಡ್ ಯೂಸ್ ದ ಔಟರ್ ಸ್ಕೇಲ್. ಸೊ ಇವಾಗ ಒಂದು ಇಫ್ ಯು ಆರ್ ಪ್ಲೇಸಿಂಗ್ ದ ಲೈನ್ ಹಿಯರ್, you are using this scale to measure the angle that is above the line. Below the line ಅಂದಾಗ ಈ ಸ್ಕೇಲ್ನ ಯೂಸ್ ಮಾಡ್ತೀರಾ. Understood? So to measure the angles by using the protractor. Types of angle: acute angle, right angle, obtuse angle, straight angle, reflex angle, complete angle. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಆಂಗಲ್. ಅಕ್ಯೂಟ್ ಆಂಗಲ್ನ ನಾವು ಯಾವ ರೀತಿ ಮೆಷರ್ ಮಾಡ್ತೀವಿ ಅಂದರೆ, ದಿಸ್ ಇಸ್ ಲೆಸ್ ದ್ಯಾನ್ 90 ಡಿಗ್ರಿ. ಅಂದರೆ 90 ಡಿಗ್ರಿಗಿಂತ ಕಮ್ಮಿ ಇರೋ ಆಂಗಲ್ಸ್ ಎಲ್ಲ ನಿಮಗೆ ಅಕ್ಯೂಟ್ ಆಂಗಲ್ ಬರುತ್ತೆ. ಫಾರ್ ಎಕ್ಸಾಂಪಲ್ 35 ಡಿಗ್ರಿ, 40 ಡಿಗ್ರಿ, 67 ಡಿಗ್ರಿ, 89 ಡಿಗ್ರಿ ಆಲ್ಸೋ ಇಟ್ ಈಸ್ ಅನ್ ಅಕ್ಯೂಟ್ ಆಂಗಲ್. ವೆನ್ ವಿ ಕಮ್ಸ್ ಟು ದ ರೈಟ್ ಆಂಗಲ್, ಇಲ್ಲಿ ನಿಮಗೆ ಎಕ್ಸಾಕ್ಟ್ 90 ಇರಬೇಕು. ಈಗ 9.91 ಇದೆ, ಅದು ರೈಟ್ ಆಂಗಲ್ ಅಂದರೆ ನೋ, ಎಕ್ಸಾಕ್ಟ್ 90 ಇದ್ದರೆ ಮಾತ್ರ ಇಟ್ ಈಸ್ ಅ ರೈಟ್ ಆಂಗಲ್. ಅಬ್ಟ್ಯೂಸ್ ಆಂಗಲ್ ಅಂದರೆ above 90 degree, less than 180 degree, more than 90 degree. ಅಂದರೆ 180 ಡಿಗ್ರಿ ಒಳಗಡೆ ಇರಬೇಕು, 90 ಡಿಗ್ರಿಗೂ ಜಾಸ್ತಿ ಇರಬೇಕು. ದೀಸ್ ಟೈಪ್ ಆಫ್ ಆಂಗಲ್ಸ್ ಆರ್ ಕಾಲ್ಡ್ ದ ಅಬ್ಟ್ಯೂಸ್ ಆಂಗಲ್. ಸ್ಟ್ರೇಟ್ ಆಂಗಲ್ ಅಂದರೆ ಇಟ್ ಇಸ್ ಎಕ್ಸಾಕ್ಟ್ 180 ಡಿಗ್ರಿ. ರಿಫ್ಲೆಕ್ಸ್ ಆಂಗಲ್. ರಿಫ್ಲೆಕ್ಸ್ ಆಂಗಲ್ ಅಂದರೆ ಮೋರ್ ದ್ಯಾನ್ 180 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 360 ಡಿಗ್ರಿ. ಆ್ಯಂಡ್ ಕಂಪ್ಲೀಟ್ ಆಂಗಲ್ ಬಂದು ನಿಮಗೆ ಎಕ್ಸಾಕ್ಟ್ 360 ಡಿಗ್ರಿ ಇರಬೇಕು. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಆಂಗಲ್ಸ್. ಆ್ಯಂಡ್ Exercise 6.2. Mark the right angle, acute angle and obtuse angle with different color in the following figures. So ಇಲ್ಲಿ ಕೊಟ್ಟಿರುವಂಥ ಡಯಾಗ್ರಾಮ್ಸ್ ಅಲ್ಲಿ ನೀವು ನೋಡಿ ವಿಚ್ ಇಸ್ ದ ರೈಟ್ ಆಂಗಲ್, ಅಕ್ಯೂಟ್ ಆಂಗಲ್ ಅಂಡ್ ಅಬ್ಟ್ಯೂಸ್ ಆಂಗಲ್ ಅಂತ ಹೇಳ್ಬಿಟ್ಟು ನೀವಿಲ್ಲಿ ಆಂಗಲ್ಸ್ನ ಫಾರ್ಮ್ ಮಾಡಬೇಕಾಗತ್ತೆ. ನೀವು ಬಿಫೋರ್ ನೀವು ರೈಟ್ ಆಂಗಲ್, ಅಕ್ಯೂಟ್ ಆಂಗಲ್ ಎಲ್ಲ ಬರೆಯೋದಕ್ಕೂ ಮುಂಚೆ ನೀವು ಆಲ್ಫಾಬೆಟಿಕಲ್ ಅಲ್ಲಿ ಈ ಲೈನ್ಸ್ ಇರುತ್ತಲ್ಲ, ಲೈನ್ಸ್ಗೆ ನೀವು ಪಾಯಿಂಟಿಂಗ್ ಮಾಡಬೇಕಾಗತ್ತೆ. ಸಿ ಹಿಯರ್ ಎ, ಬಿ, ಸಿ, ಡಿ, ಇ, ಎಫ್. ನೀವು ಎ ಟು ಝೆಡ್ ಅಲ್ಲಿ ಯೋರ್ ಚಾಯ್ಸ್ ಯಾವುದಾದ್ರೂ ಕೊಡಿ. ಸೊ ರೈಟ್ ಆಂಗಲ್ ಅಂದ್ರೆ ಏನು? ಇಟ್ ಈಸ್ ಎ ಸ್ಟ್ರೇಟ್ ಆಂಗಲ್ ಆಗಿರಬೇಕು. ಸೊ ಇಲ್ಲಿ ನೋಡಿ ಇ ಡಿ ಎಫ್ ಅಂತ ಕೇಳ್ತಾರೆ. ಇ ಡಿ ಎಫ್. ಸೊ ಇಲ್ಲಿ ನಿಮಗೆ ರೈಟ್ ಆಂಗಲ್ ಫಾರ್ಮ್ ಆಗಿದೆ. ಸಿ ಡಿ ಇ, ದೆನ್ ಸಿ ಡಿ ಇ, ಇಲ್ಲೂ ಕೂಡ ನಿಮಗೆ ರೈಟ್ ಆಂಗಲ್ ಫಾರ್ಮ್ ಆಗಿದೆ. ಸೊ ಅದೇ ರೀತಿ ಸ್ಟ್ರೇಟ್ ಆಗಿ ಈ ರೀತಿ ಸ್ಟ್ರೇಟ್ ಆಗಿದ್ದು ಆಂಗಲ್ಸ್ ನಿಮಗೆ ಇದ್ರೆ ಇಟ್ ಈಸ್ ಎ ರೈಟ್ ಆಂಗಲ್ ಅಂತ ಬರೀರಿ. ಅಕ್ಯೂಟ್ ಆಂಗಲ್ ನಿಮಗೆ ಲೆಸ್ ದ್ಯಾನ್ 90 ಡಿಗ್ರಿ ಇದ್ರೆ ಮಾತ್ರ ನೀವು ಅಕ್ಯೂಟ್ ಆಂಗಲ್ ಅಂತ ಕನ್ಸಿಡರ್ ಮಾಡಿ. ಲೆಸ್ ದ್ಯಾನ್ 90 ಡಿಗ್ರಿ ಅಂದರೆ ಇವಾಗ ನೋಡಿ ದಿಸ್ ಇಸ್ 90 ಡಿಗ್ರಿ ಆಂಗಲ್ ಅಲ್ವಾ. ಸೊ ಇದಕ್ಕಿಂತ ಕಮ್ಮಿ ಇರಬೇಕು ಈ ಕಡೆ ಇದ್ರೆ ದಿಸ್ ಇಸ್ ಎ ಲೆಸ್ ದ್ಯಾನ್ 90 ಡಿಗ್ರಿ. ಸೊ ಇಟ್ ಈಸ್ ಅನ್ ಅಕ್ಯೂಟ್ ಆಂಗಲ್. ಇಲ್ಲಿ ಬಿಲೋ ಇರೋ ಇಂಥ ಡಯಾಗ್ರಾಮ್ಸ್ ಎಲ್ಲಾನು ಅದೇ ರೀತಿ ಇಲ್ಲೇನೆ. ಇಲ್ಲಿ ಆಂಗಲ್ಸ್ ರೈಟ್ ಆಂಗಲ್ನ, ಅಬ್ಟ್ಯೂಸ್ ಆಂಗಲ್ ಮತ್ತು ಅಕ್ಯೂಟ್ ಆಂಗಲ್ ಇಷ್ಟೇ ಕೇಳಿರೋದ್ರಿಂದ ಅಷ್ಟು ಆಂಗಲ್ಸ್ಗೆ ಫಸ್ಟ್ ನೀವು ಡಯಾಗ್ರಾಮ್ಗೆ ಲೇಬಲಿಂಗ್ ಮಾಡಿ, ಪಾಯಿಂಟ್ಸ್ಗೆ ಲೇಬಲಿಂಗ್ ಮಾಡಿ, ದೆನ್ ನೀವು ಫೈಂಡ್ ಔಟ್ ಮಾಡ್ತಾ ಹೋಗೋದಾಗುತ್ತೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಡಿ ಡಯಾಗ್ರಾಮ್. ಆ್ಯಂಡ್ ಈ ಎಲ್ಲ ಡಯಾಗ್ರಾಮ್ಸನ್ನು ಅದೇ ರೀತಿನೇ ಫೈಂಡ್ ಔಟ್ ಮಾಡಿ ಬರೀಬೇಕಾಗುತ್ತೆ. Measure the following angles and write the measurement and type of each of angle. So by using protractor ನೀವು ಮೆಷರ್ ಮಾಡಬೇಕಾಗತ್ತೆ ಆಂಗಲ್ಸ್ನ. ಈ ಪ್ರೊಟ್ರಾಕ್ಟರ್ ಪಾಯಿಂಟ್ನ ಇಲ್ಲಿ ಪ್ಲೇಸ್ ಮಾಡಿ ಯು ಶುಡ್ ಮೆಷರ್. ಇಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. ಎಷ್ಟು ಡಿಗ್ರಿ ಬರುತ್ತೆ ಅಂತ ಬರೆದು ಇಟ್ ಈಸ್ ಅ ಅಕ್ಯೂಟ್ ಆಂಗಲ್.
ಇಲ್ಲೂ ಕೂಡ it is more than 90 degree ಇದೆ, so it is obtuse angle. It is exact 90 degree, so it is an right angle. That is less than 90 degree, 32 degree ಇದೆ, so it is acute angle. ಇದು straight angle ಇದೆ, so 180 degree ಇರುತ್ತೆ straight angle, and it is obtuse angle. Observe the acute angle, obtuse angle, right angle in your classroom and list the answer. Two edges of a wall of the classroom. It is a right angle. ಇಲ್ಲಿ ಎರಡು ವಾಲ್ಸ್, ಇಲ್ಲೊಂದು ವಾಲ್, ಇಲ್ಲಿ ವಾಲ್, ಸೈಡ್ ವಾಲ್ಸ್ ನ ಚೆಕ್ ಮಾಡಿದಾಗ ಇಲ್ಲೊಂದು ಆಂಗಲ್ ಫಾರ್ಮ್ ಆಗುತ್ತೆ, ದಟ್ ಈಸ್ ಅನ್ ರೈಟ್ ಆಂಗಲ್. Two edges of a door, it is a right angle. Two edges of a window, it is an right angle. Draw any 6 angles using scale and measure them using protractor. ನಿಮ್ಮ ಸ್ಕೇಲ್ ತೊಗೊಂಡು ಯಾವುದಾದ್ರೂ ಒಂದು 6 ಆ್ಯಂಗಲ್ಸ್ನ ಫಾರ್ಮ್ ಮಾಡಿ ಆಮೇಲೆ ಪ್ರೊಟ್ರಾಕ್ಟರಿಂದ ಮೆಷರ್ ಮಾಡಿದಾಗ ವಿಚ್ ಆ್ಯಂಗಲ್ ಅಂತ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಲೆಸ್ ದ್ಯಾನ್ 90 ಡಿಗ್ರಿ ಇದ್ರೆ ಇಟ್ ಇಸ್ ಅಕ್ಯೂಟ್ ಆ್ಯಂಗಲ್, ಎಕ್ಸಾಕ್ಟ್ 90 ಡಿಗ್ರಿ ಇದ್ರೆ ರೈಟ್ ಆ್ಯಂಗಲ್, ಸ್ಟ್ರೇಟ್ ಲೈನ್ ಇದ್ರೆ ಇಟ್ ಈಸ್ ಎ 180 degree ಇದ್ರೆ ಇಟ್ ಈಸ್ ಎ ಸ್ಟ್ರೇಟ್ ಲೈನ್. Obtuse is more than 90 degree, less than 180 degree. Complete angle and the obtuse angle ಇದೇ ರೀತಿ ಮೆಷರ್ಮೆಂಟ್ ಫಸ್ಟ್ ಸ್ಕೇಲಲ್ಲಿ ಡ್ರಾ ಮಾಡಿ ದೆನ್ ಪ್ರೊಟ್ರಾಕ್ಟರ್ ಅಲ್ಲಿ ಮೆಷರ್ ಮಾಡಿ ಡಿಗ್ರಿ ಬರೆದು ಇಷ್ಟು ಆಂಗಲ್ ಅಂತ ಹೇಳ್ಬಿಟ್ಟು ಬರೀಬೇಕಾಗುತ್ತೆ. Write the measure of angle between two hands of a following clock and name them. ಸೊ ಇಲ್ಲಿ ನಿಮಗೆ ಹ್ಯಾಂಡ್ಸ್ ಕಾಣ್ತಾ ಇದೆಯಲ್ಲ, ಸ್ಮಾಲರ್ ಅಂಡ್ ಬಿಗ್ಗರ್ ಹ್ಯಾಂಡ್. ಸೊ ನೀವು ಮೆಷರ್ ಮಾಡಬೇಕಾಗತ್ತೆ ಈ ಆಂಗಲ್ ಡಿಪೆಂಡ್ಸ್ ಆನ್ ದಿಸ್ ಹ್ಯಾಂಡ್ಸ್, ನೀವು ಯಾವ ಆಂಗಲ್ ಫಾರ್ಮ್ ಆಗಿದೆ ಅಂತ ಬರಿಬೇಕಾಗತ್ತೆ. ಫಸ್ಟ್ ಒನ್ ಇಲ್ಲಿ ನಿಮಗೆ ಸ್ಟ್ರೇಟ್ ಆಗಿದೆ ಅಂದರೆ ರೈಟ್ 90 ಡಿಗ್ರಿ, ಇಟ್ ಈಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಇಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ, ಸೊ ಇಟ್ ಈಸ್ ಅಕ್ಯೂಟ್ ಆಂಗಲ್. ಇಟ್ ಈಸ್ ಮೋರ್ ದ್ಯಾನ್ 90 ಡಿಗ್ರಿ, ಅಪ್ಟ್ಯೂಸ್ ಆಂಗಲ್. ಸಿ ಡಿ ಇ ಮೂರು ಕೂಡ ನಿಮಗೆ ಅಪ್ಟ್ಯೂಸ್ ಆಂಗಲ್ ಅಲ್ಲಿ ಫಾರ್ಮ್ ಆಗಿದೆ. Choose the right answer for the following. Example for the obtuse angle. Obtuse angle ಗೆ ಯಾವ್ದು ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, 90 ಡಿಗ್ರಿ, 53 ಡಿಗ್ರಿ, 178 ಡಿಗ್ರಿ ಅಂಡ್ 180 ಡಿಗ್ರಿ. ಸೊ ಇಲ್ಲಿ ಅಪ್ಟ್ಯೂಸ್ ಆಂಗಲ್ ಅಂದ್ರೆ ಯು ಶುಡ್ ನೋ ದ ಮೆಷರ್ಮೆಂಟ್ಸ್. ಸೊ ಅಲ್ಲಿ ಡಿಗ್ರಿ ಯಾವ್ದು ಇರಬೇಕಾಗುತ್ತೆ, ಮೋರ್ ದ್ಯಾನ್ 90 ಡಿಗ್ರಿ ಅಂಡ್ ಲೆಸ್ ದ್ಯಾನ್ 180 ಡಿಗ್ರಿ. ಸೊ ಎಕ್ಸಾಕ್ಟ್ 180 ಇದ್ರೆ ಇಟ್ ಇಸ್ ನಾಟ್ ಅನ್ ಅಪ್ಟ್ಯೂಸ್, ಲೆಸ್ ದ್ಯಾನ್ 180 ಇರಬೇಕು ಅಂಡ್ ಮೋರ್ ದ್ಯಾನ್ 90 ಇರಬೇಕು. So 178 degree is the correct answer. In the given figure, the number of right angle, acute angle and obtuse angles ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ನೀವು ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರಲ್ಲ, ಈ ಡಯಾಗ್ರಾಮ್ ಅಲ್ಲಿ ನಿಮಗೆ ಎಷ್ಟು ರೈಟ್ ಆಂಗಲ್ಸ್ ಇದೆ, ಎಷ್ಟು ಅಕ್ಯೂಟ್ ಆಂಗಲ್ ಬರುತ್ತೆ ಅಂಡ್ ಎಷ್ಟು ಅಬ್ಟ್ಯೂಸ್ ಆಂಗಲ್ ಬರುತ್ತೆ ಅನ್ನೋದನ್ನ ಮಾರ್ಕ್ ಮಾಡಬೇಕಾಗುತ್ತೆ. See first one, right angle ಅಂದ್ರೆ you know right, this thing, ಈ ಸೈನ್ ಇದ್ರೆ ಇಟ್ ಈಸ್ ಎಕ್ಸಾಕ್ಟ್ 90 ಡಿಗ್ರಿ ಇರೋದ್ರಿಂದ ರೈಟ್ ಆಂಗಲ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಬೋದು. ಲುಕ್ ಅಟ್ ದಿಸ್ ಕೇರ್ಫುಲಿ ಇನ್ ದಿಸ್ ಡಯಾಗ್ರಾಮ್, ವೇರ್ ಇಸ್ ಹೌ ಮೆನಿ ಸೈಡ್ಸ್ ಆರ್ angles are formed as an right angle ಅಂದ್ರಾಗ ಇಲ್ಲಿ ನೋಡಿ 1 2 3 4. ಸೊ ನಿಮ್ಗೆ ಇಲ್ಲಿ ಸೈನ್ ಇದೆ ನೋಡಿ, ಎಕ್ಸಾಕ್ಟ್ 90 ಡಿಗ್ರಿ, ಸೊ ಇಟ್ ಈಸ್ ಅ 4. and then acute angle is less than 90 ಡಿಗ್ರಿ, ಲೆಸ್ ದ್ಯಾನ್ 90 ಡಿಗ್ರಿಯಲ್ಲಿ ಫಾರ್ಮ್ ಆಗಿರೋದು ನಿಮಗೆ 15 ಇದೆ. ಅಂಡ್ ಅಬ್ಟ್ಯೂಸ್ ಆಂಗಲ್ ಇಟ್ ಈಸ್ ಮೋರ್ ದ್ಯಾನ್ 180 ಡಿಗ್ರಿ, ಸಾರಿ ಮೋರ್ ದ್ಯಾನ್ 90 ಡಿಗ್ರಿ ಅಂಡ್ ಲೆಸ್ ದ್ಯಾನ್ 180 ಡಿಗ್ರಿ. ಇಟ್ ಹ್ಯಾಸ್ ಫಾರ್ಮ್ 10 angles. ದ ಆಪ್ಷನ್ ಇಟ್ ಇಸ್ ಸೆಕೆಂಡ್ ಒನ್. Classify the measure of an angles given below. 16, 180 degree, 88 degree, 170 ಡಿಗ್ರೀಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಅಕ್ಯೂಟ್ ಆಂಗಲ್, ರೈಟ್ ಆಂಗಲ್, ಅಬ್ಟ್ಯೂಸ್ ಆಂಗಲ್, ಸ್ಟ್ರೇಟ್ ಆಂಗಲ್ ಅಂತ ಹೇಳಿ ಯಾವುದು ಅಂಡರ್ ಅಕ್ಯೂಟ್ ಆಂಗಲ್ಗೆ ಬರುತ್ತೋ ಡಿಗ್ರೀಸ್ನ ಸೆಗ್ರಿಗೇಟ್ ಮಾಡಿ ಬರೀಬೇಕು. ಸಿ ಅಬ್ಸರ್ವ್ ದಿಸ್, ಲುಕ್ ಅಟ್ ಇನ್ ದಿಸ್. ಸೊ ಅಕ್ಯೂಟ್ ಆಂಗಲ್ ಅಂದ್ರೆ ಯು ಶುಡ್ ರಿಮೆಂಬರ್ ಇಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ, ಅಂದ್ರೆ 89 ಡಿಗ್ರಿವರೆಗೂ ನಿಮಗೆ ಅಕ್ಯೂಟ್ ಆಂಗಲ್ಗೆ ಬರುತ್ತೆ. ಸೊ ಆಗ 16, 88, 45, 35. ರೈಟ್ ಆಂಗಲ್ ಅಂದ್ರೆ ಇಟ್ಸ್ ಎಕ್ಸಾಕ್ಟ್ 90, 91 ಇದ್ರು ಇಟ್ ಇಸ್ ನಾಟ್ ಎ ರೈಟ್ ಆಂಗಲ್, ಎಕ್ಸಾಕ್ಟ್ 90 ಇದ್ರೆ ಮಾತ್ರ ಇಟ್ ಇಸ್ ರೈಟ್ ಆಂಗಲ್. ದೆನ್ ಅಬ್ಟ್ಯೂಸ್ ಆಂಗಲ್ಗೆ ಏನು, ಮೋರ್ ದ್ಯಾನ್ 90 ಡಿಗ್ರಿ, ಲೆಸ್ ದ್ಯಾನ್ 180 ಡಿಗ್ರಿ. ಲೆಸ್ ದ್ಯಾನ್ 180 ಡಿಗ್ರಿ ಅಂದ್ರೆ 179, ಲೆಸ್ ದ್ಯಾನ್ 80ಗಿಂತ ಕಮ್ಮಿ ಇರೋದು 179. ಸೊ 179 ವರ್ಗು ನಿಮಗೆ ಅಬ್ಟ್ಯೂಸ್ ಆಂಗಲ್ ಬರುತ್ತೆ. ಸೊ 179, 100, 142 and 180 degree, it is straight angle. Estimate the measure of the following angle, verify measuring them, name the types of angles.
ಸೊ ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಎಸ್ಟಿಮೇಷನ್, ಈಗ ನೀವು ಆಂಗಲ್ ನೋಡಿದ ತಕ್ಷಣ ನಿಮ್ಗೆ ಎಷ್ಟು ಬರ್ಬೋದು ಅನ್ನೋದು ಎಸ್ಟಿಮೇಟ್ ಮಾಡಿ ಬರೀಬೇಕಾಗತ್ತೆ. ಅಂಡ್ ದೆನ್ ಯು ಮೆಷರ್ ಬೈ ಯೂಸಿಂಗ್ ದ protractor and the right exact actual measurement and which type of angle. ಡಿಗ್ರಿ ಮೇಲೆ ನೀವು ಯಾವ ಟೈಪ್ ಆಫ್ ಆಂಗಲ್ ಅಂತ ಹೇಳಿ ಇಲ್ಲಿ ಬರೀಬೇಕಾಗತ್ತೆ. ಹೀಗೆ ಇಲ್ಲಿ ನಿಮಗೆ 110 ಡಿಗ್ರಿ ಅಂತ ನೀವು ಎಸ್ಟಿಮೇಟ್ ಮಾಡಿದ್ದೀರಾ. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಮೆಷರ್ ಎನಿಥಿಂಗ್. ಇಲ್ಲಿ ಮೆಷರ್ ಮಾಡದೆ ಜಸ್ಟ್ ಆಂಗಲ್ನ ನೋಡಿ ನೀವು ಹೇಳ್ತಾ ಇರೋದು ಇದು 110 ಡಿಗ್ರಿ ಇರ್ಬೋದು ಅಂತ. ಮೆಷರ್ ಮಾಡಿದ್ಮೇಲೆ ನಿಮ್ಗೆ ಆಕ್ಚುಯಲ್ ಮೆಷರ್ಮೆಂಟ್ ಎಷ್ಟು ಬರುತ್ತೆ ನಿಮಗೆ 120 ಡಿಗ್ರಿ. 120 ಡಿಗ್ರಿ ಅಂದರೆ ಇಟ್ ಈಸ್ ಮೋರ್ ದ್ಯಾನ್ 90 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ 180 ಡಿಗ್ರಿ. ಸೊ ದಿಸ್ ಇಸ್ ಅನ್ ಅಪ್ಟ್ಯೂಸ್ ಆಂಗಲ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಇಟ್ ಈಸ್ ಅಪ್ಟ್ಯೂಸ್ ಆಂಗಲ್. ಇಲ್ಲಿ ನೋಡಿದ್ರೆ ಇಟ್ ಇಸ್ 90 ಡಿಗ್ರಿ. ನೋಡಿದ ತಕ್ಷಣ ನಾವು ಹೇಳ್ಬೋದು ವಿ ಡೋಂಟ್ ವಾಂಟ್ ಎನಿ ಮೆಷರ್ಮೆಂಟ್ಸ್ ಫಾರ್ ದ 90 ಡಿಗ್ರಿ. ಇಟ್ ಈಸ್ ಅ 90 ಡಿಗ್ರಿ ಆ್ಯಂಡ್ 90 ಡಿಗ್ರಿ ಇಟ್ ಇಸ್ ಅ ರೈಟ್ ಆಂಗಲ್. ಇಲ್ಲಿ ಲೆಸ್ ದ್ಯಾನ್ 90 ಡಿಗ್ರಿ ಇರೋದ್ರಿಂದ 32 ಡಿಗ್ರಿ ಅಕ್ಯೂಟ್ ಆಂಗಲ್. ಅಂಡ್ ಇಲ್ಲಿ ನಿಮಗೆ 120 ಅಪ್ಟ್ಯೂಸ್ OB ಬರಬೇಕಿತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಅಪ್ಟ್ಯೂಸ್ ಆಂಗಲ್. Measure the angles in the following figures given below. Find the sum of angles. ಸೊ ಇಲ್ಲಿ ಆಂಗಲ್ 1 ಆಂಗಲ್ 2 ಕೊಟ್ಟಿದ್ದಾರೆ. ಇಲ್ಲಿ ಮೆಷರ್ ಮಾಡಬೇಕು ಬೈ ಯೂಸಿಂಗ್ ದ ಪ್ರೊಟ್ರಾಕ್ಟರ್. ಫಸ್ಟ್ ಮೆಷರ್ ಮಾಡಿ ದೆನ್ ಯು ಶುಡ್ ರೈಟ್ ದ ಡಿಗ್ರಿ. ಆಂಗಲ್ 1 ನಿಮಗೆ 60 ಡಿಗ್ರಿ ಇದೆ, ಆಂಗಲ್ 2 ನಿಮಗೆ 120 ಡಿಗ್ರಿ ಇದೆ. ಮೆಷರ್ ಮಾಡಿದಾಗ 180 ಡಿಗ್ರಿ. ಅಂಡ್ ಇಲ್ಲಿ ಆಂಗಲ್ 1 ಈ 70 ಡಿಗ್ರಿ, 55 ಡಿಗ್ರಿ, 55 ಡಿಗ್ರಿ ಅಂಡ್ ಮೆಷರ್ ಮಾಡಿದ್ರೆ ನಿಮಗೆ 180 ಡಿಗ್ರಿ ಬರುತ್ತೆ. ಸೊ ಬೈ ಯೂಸಿಂಗ್ ದ ಪ್ರೊಟ್ರಾಕ್ಟರ್ ಯು ಆರ್ ಮೆಷರಿಂಗ್ ದ angles and adding and writing the value, it is 180 degree. Thank you.